ಸರಳೀಕರಣ ಬಿಡಿಸ್ರಿ. ಯಾವ ಕ್ರಿಯೆ ಮೊದಲು ಬಿಡಿಸ್ಕೋಬೇಕು ಅನ್ನೋದು ನೀವು ತಿಳ್ಕೊಬೇಕಷ್ಟೇ. ಯಾಕಂದರೆ ಇದು ಪದ್ಧತಿ ಪ್ರಕಾರ ಇದು ಪರ್ಮನೆಂಟ್ ಇರ್ತದೆ, ಚೆನ್ನಾಗಿ ಬಿಡಿಸ್ತಿರ್ತದೆ, ಗಡ್ಬಿಡಿ ಮಾಡೋದಿಲ್ಲ. ಸರಿಯಾಗಿ ತಿಳ್ಕೊಂಡು ಗಣಿತಗಳನ್ನು ಮಾಡಿರಿ. ಕ್ರಮಬದ್ಧವಾಗಿ ಮಾಡೋದಾಯ್ತಾ. ಈಗ ನಾವು ಏನು ಮಾಡಬೇಕು, ಎಲ್ಲ ಪದ್ಧತಿ ಈಸಿಯಾಗಿ ಉತ್ತರ ಬರ್ಬೇಕಾದ್ರೆ ಈ ಕೌನ್ಸ್ ಮೊದಲು ಬಿಡಿಸ್ಕೊಂಡ್ಬಿಟ್ಟು ಹೊರಗಿಂದ ಉತ್ತರ 236 ಬರೋಬರಿ ಪ್ಲಸ್ ಇರಲಿ ಮತ್ತು ಆಮೇಲೆ ತೊಗೊಂಡು 114 101 ಚೌಕಾಂಶ ಗುಂಡ್ಲೆ 3 4 12 ಬರೋಬರಿ ಎಷ್ಟು. ಇದಕ್ಕೆ ಬರೋಬರಿ 236 ಪ್ಲಸ್ 114ರಾಗ 101 ಆದ್ರೆ 13 ಚೌಕಾಂಶ ಗುಂಡ್ಲೆ 4 ನೋಡಿ ಬರೋಬರಿ 206 ಕೌನ್ಸ್ ಹೋಗಿಬಿಡ್ತದೆ. ಈಗ ಇದ್ರ ಉತ್ತರ ಬಂತಂದ್ರೆ ಕೌನ್ಸ್ ಹೋಗಿಬಿಡ್ತದೆ, ನೆನ್ಪಿಟ್ಕೊಳ್ಳಿ. 6 ಇದ್ರಾಗ 2 ತಪ್ಪ ಬರಲ್ಲ. 236 1 13 6 3 9 2 3 1 4 249 ಅಂತ ಹಿಂಗೆ ಕಚ್ಚಾಟಾಗಿ ಇಟ್ಕೋಬೇಕು. 249 ಗುಂಡ್ಲೆ 4 4 9 36 ಕೈಲ ಬಂತು 3 4 4 16 1 3 19 ಕೈಲ ಬಂತು 1 4 2 8 1 9. ಆನ್ಸರ್ ಇಸ್ ಈಕ್ವಲ್ ಟು 996. 996 ಎಷ್ಟದು ಉತ್ತರ ಸಂಖ್ಯೆ ನೋಡ್ರಿ, ಡಿ. ಮುಂದಿನ ಲೆಕ್ಕ ಮಾಡ್ರಿ, ನಿಮ್ಗೆ ತಿಳಿತಂದ್ರೆ ಮುಂದಿನ ಲೆಕ್ಕ ಮಾಡಬೇಕು. ಹೆಂಗೆ ಕ್ರಿಯೆಗಳನ್ನು ಮಾಡೋದು ಅನ್ನೋದು ನಿಮಗೂ ತಿಳಿದದ. ಚೆಂದಂಗೆ ಕೌಸೋದು ಚಂದ ಕುಸಮಂದು ಮಾಡಿರ್ತೀವಿ, ಬರೆಯಾಗ ಹೆಚ್ಚು ಕಡಿಮೆ ಆಗಿರ್ತಾವ. ಸರಿಯಾಗಿ ತಿಳ್ಕೊಂಡು ಮಾಡ್ರಿ ಮುಂದಿನ ಲೆಕ್ಕ. ನೋಡ್ರಿ, ಈಗ ಸರಳೀಕರಣ ಭಾಗ ನಡೆದವು. ಎಂತೆಂಥ ಸರಳೀಕರಣಗಳು ಬರ್ತಾವಂದ್ರೆ ಭಾಳ ವಿಚಾರ ಮಾಡಿ ಮಾಡ್ತಕ್ಕಂಥ ಗಣಿತಗಳು. ಇದನ್ನು ಪರ್ಫೆಕ್ಟ್ ಆದ್ರಿಂದ ಮುಂದೆ ಎಲ್ಲ ನಿಮ್ಗೆ ಭಿನ್ನ ರಾಶಿ ಲಸ ಮಸ ಎಲ್ಲ ಈಸಿ ಬಂದುಬಿಡ್ತಾವೆ. ಅದನ್ನು ದಾಟಿ ಬಂದದ್ದು ಮುಂದೆ ಬರ್ತಾವಲ್ಲ ಲಸ, ಅದು ಎಷ್ಟು 6ನೇ ನಂಬರ್ದಾಗ. ಈಗ ಬೆಲೆ ನೋಡಿ, ಪುಷ್ಪಾವರಣ 2 ದೊಡ್ಡ ಕೌನ್ಸ್ 18 -3 ಪುಷ್ಪಾವರಣ ಪ್ಲಸ್ 5. ಈ ಕ್ರಿಯೆಯನ್ನು ಮೊದಲು ಮಾಡ್ಕೊರಿ. 12ರಾಗ 7 ಆದರೆ ಎಷ್ಟು 5. ಇದಕ್ಕೆ ಗುಣಾಕಾರ ಹಾಕ್ರಿ. ಇದಕ್ಕೆ ಚಿಹ್ನೆ ಇಲ್ಲ ಅಂದ್ರೆ ಏನು ಮಾಡಬೇಕು, ಗುಣಾಕಾರ ಹಾಕ್ಬೇಕು. ನೆನ್ಪಿಟ್ಕೊಳ್ರಿ. ಇದನ್ನು ಕ್ರಿಯೆ ಬಿಡಿಸ್ಕೊಂಡ್ರಿ. 12ರಾಗ 7 ಆದರೆ 5 ಆಯ್ತು. ಇದಕ್ಕೆ ಚಿಹ್ನೆ ಇಲ್ಲ ಅಂದ್ರೆ ಗುಣಾಕಾರ ಹಾಕೋಬೇಕು. ಇದು ಭಾಳ ನೆನ್ಪಿಟ್ಕೋಬೇಕು. ಈ ಗಣಿತಗಳನ್ನು ನೀವು ಕಂಟಿನ್ಯೂ ಮಾಡೋದ್ರಿಂದ ಏನಾಗ್ತದೆ, ಪರ್ಫೆಕ್ಟ್ ಆಗಿಬಿಡ್ತೀರಿ ನೀವು. ಆಮೇಲೆ ಇದು ಏನ್ರಿ ಸರ್, ಇದಕ್ಕೆ ಚಿಹ್ನೆನೇ ಇಲ್ಲಲ್ಲ, ಕೌನ್ಸದಿಂದ ಅಂಕಿತ್ತು ಚಿಹ್ನೆ ಇದ್ದಿದ್ದಿಲ್ಲ ಅಂದ್ರೆ ನೀವು ಗುಣಾಕಾರ ಅದ ಅಂತ ತಿಳ್ಕೊಂಡು ಬಿಡ್ಬೇಕು. ಇದು ಒಂದು ನಿಯಮ. ಆಮೇಲೆ ಒಂದೇ ಒಂದು ಅಂಕಿ ಕೊಟ್ಟಿದ್ದ ಅಂದ್ರೆ ಅದು ಪ್ಲಸ್ ಅದ ಅಂತ ತಿಳ್ಕೊಬೇಕು. ಆಮೇಲೆ ಅದರ ಹಿಂದೆ ಯಾವ ಚಿಹ್ನೆ ಇಲ್ಲ ಪ್ಲಸ್, ಒಂದೇ ಸಿಂಗಲ್ ಅಂಕಿ ಇತ್ತು ಅಂತಂದ್ರೆ ಅದಕ್ಕೆ ಪ್ಲಸ್ ಹಾಕೋರಿ. ಆಮೇಲೆ ಒಂದೇ ಅಂಕಿ ಇನ್ನೊಂದು ಅಂಕಿ ನಡ್ಬರ್ಕ್ ಯಾವ ಚಿಹ್ನೆ ಇಲ್ಲ ಅಂದ್ರೆ ಕಡ್ಡಾಯವಾಗಿ ನೀವು ಗುಣಾಕಾರ ಹಾಕೊಳ್ಳೇಬೇಕು. ಈಗ ನಾವು ಈ ಕ್ರಿಯೆಗೆ ಹೋಗೋಣ. ಬರೋಬ್ಬರಿ ಪುಷ್ಪಾವರಣ 2 ಇದ್ರ ಉತ್ತರ ಎಷ್ಟು ಬಂತು, 18ರ 3 ಆದ್ರೆ ಇದಕ್ಕೆ ಗುಂಡ್ಲೆ ಹಾಕ್ರಿ, 15 ಇಟ್ಕೋರಿ. ನೋಡ್ರಿ, ಪುಷ್ಪಾವರಣ ಪ್ಲಸ್ ಈ ಕ್ರಿಯೆಯನ್ನು ಮಾಡ್ಕೋಬೋದು ನೀವು. 5 ಇಲ್ಲಿ 25. ಈ ಕ್ರಿಯೆಯನ್ನು ಮಾಡ್ಕೊಂಡು ಹೊರಗದೇನು ಮಾಡ್ಕೊರಿ, ಏನಾಗಲ್ಲ. 25. ಆಮೇಲೆ ಈಗ ನೋಡ್ರಿ, ಬರೋಬ್ಬರಿ 15 2 ಏನಾಯ್ತು 30 ಆಯ್ತು. ಇದರ ಚಿಹ್ನೆ ಏನದ ಪ್ಲಸ್ 25 ಅದ. 31 25 ಬರೋಬ್ಬರಿ ಎಷ್ಟಾಯ್ತು 55 ಆಯ್ತು. ಆನ್ಸರ್ ಇಸ್ ಈಕ್ವಲ್ ಟು 55. 55 ಯಾವುದದ ಆನ್ಸರ್ ಫ್ರೆಂಡ್ ನೋಡ್ರಿ, ಎ. ಇವು ಚಂದ ಅಂತ ತಿಳ್ಕೊರಿ ಗಣಿತಗಳನ್ನು. ಮತ್ತೊಂದ್ಸಲ ರಿಪೀಟ್ ನೋಡ್ರಿ. ಈಗ ನಾವು ಹೆಂಗೆ ಮಾಡ್ಬೇಕು ಅನ್ನೋದು ಇನ್ನೊಂದ್ಸಲ ತಿಳಿಸೋದು. ಈಗ ಈ ಕ್ರಿಯೆಯನ್ನು ಮೊದಲು ಬಿಡಿಸ್ಕೋರಿ. 2 ದುಂಡು ಕೌನ್ಸ್ 18 -3 ದುಂಡು ಕೌನ್ಸ್ ಪೂರ್ತಿ ಪುಷ್ಪಾವರಣ ಪ್ಲಸ್ 5. ಇದರ ಉತ್ತರ ಏನು ಬರ್ತದೆ, 5 ಬರ್ತದೆ. ಇದಕ್ಕೆ ಗುಣಾಕಾರ ಹಾಕ್ರಿ. ಇದಕ್ಕೆ ಚಿಹ್ನೆ ಇಲ್ಲ ಅಂದ್ರೆ ಗುಣಾಕಾರ ಹಾಕ್ಬೇಕು. ಆಮೇಲೆ ಪುಷ್ಪಾವರಣ 2 ಗುಂಡ್ಲೆ ಇದನ್ನು ಕಳೆಯಿರಿ, 15 ಆಯ್ತು. ಚಿಹ್ನೆ ಏನೂ ಇಲ್ಲ ಅಂದ್ರೆ ಏನು ಹೇಳಿದ್ದೆ, ನಾ ಗುಣಾಕಾರ ಹಾಕೋರಿ ಅಂತ ಹೇಳಿದ್ದೆ. ಇದಕ್ಕೆ ಚಿಹ್ನೆ ಇಲ್ಲ, 15ರೇ ಬಂತು. 2 15ರ ನಡುಬರ್ ಗುಣಾಕಾರ ಹಾಕೋರಿ ಅಂತ ಹೇಳಿ ಹಾಕೊಂಡ್ರಿ. ಪುಷ್ಪಾವರಣ ಪೂರ್ತಿ ಪ್ಲಸ್ 25 ಬಂತು. ಇವುಗಳ ಗುಣಲಬ್ಧ 30. ಆ 25 ಇಟ್ಬಿಟ್ರೆ 55 ಆಯ್ತು. ಉತ್ತರ ಸಂಖ್ಯೆ ಎ. ಸರಿಯಾಗಿ ತಿಳ್ಕೊಂಡು ಮುಂದಿನ ಗಣಿತಗಳನ್ನು ಮಾಡಿ.
ಚಂದ ತಿಳಿದಾವಲ್ಲ ನಿಮಗೆ? ಹಾಂ.